ಇನ್ನು ಇನ್ನೊಂದು ಅತಿ ಮಹತ್ವದ ವಿಚಾರ ನಿಮ್ಮ ಮುಂದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಅತಿ ದೊಡ್ಡ ಸಂಚಲನ ಸೃಷ್ಟಿ ಮಾಡಿದರೆ ಕನ್ನಡ ಚಲನಚಿತ್ರರಂಗದಲ್ಲೂ ಹೊಸ ಕಂಪನಕ್ಕೆ ಕಾರಣವಾಗಿದೆ. ದರ್ಶನ್ ಗ್ಯಾಂಗ್ ಕ್ರೌರ್ಯದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾನೇ ಇದೆ. ಕೊಲೆಯಾದ ರೇಣುಕಾಸ್ವಾಮಿ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಆತ ಒಳ್ಳೆಯವನ, ಆತ ಹೆಂಗೆ ಕಳಿಸ್ದ, ಎಲ್ಲವೂ ಕೂಡ. ಈಗ ಆತನ ಒಳ್ಳೆಯವನಂತ ಯಾರೂ ಹೇಳ್ತಾ ಇಲ್ಲ. ಸತ್ತಾಗ ಒಂದು ಅನುಕಂಪ ಬರುತ್ತೆ, ಇದನ್ನು ಬೇರೆ ಇದರಲ್ಲಿ ಮುಗಿಸ್ಬೋದಾಗಿತ್ತೇನು ಅಂತೇಳಿ. ಇದೀಗ ಆ ರೇಣುಕಾಸ್ವಾಮಿ ಕುಟುಂಬದ ಬೆಂಬಲಕ್ಕೆ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಭಿಮಾನಿಗಳು ರೆಡಿಯಾಗಿದ್ದಾರಂತೆ. ನೋಡಿ, ಟ್ವಿಸ್ಟ್ ಬಂತು ಇಲ್ಲಿಗೆ. ಧ್ರುವ ಸರ್ಜಾ ಅಭಿಮಾನಿ ಸಂಘದ ಅಧ್ಯಕ್ಷ ಮಹಾನ್ ಮತ್ತು ಅವರ ತಂಡ ಚಿತ್ರದುರ್ಗದ ರೇಣುಕಾಸ್ವಾಮಿ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿದೆ. ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ ಅವರು ಹೇಳಿದ್ದಾನೆ. ಮೊದಲನೇದಾಗಿ ಸಮಾಜದಲ್ಲಿ ಯಾವುದೇ ಒಂದು ವ್ಯಕ್ತಿ ತಪ್ಪದಾರಿಗೆ ಹೋಗ್ಬೇಕಾದ್ರೆ ಕೇಳೋದಕ್ಕೆ ಮನೇಲಿ ತಂದೆ ತಾಯಿ ಅಂತ ಇರ್ತಾರೆ. ಅದೇ ರೀತಿ ಸಮಾಜದಲ್ಲಿ ಏನಾದ್ರು ಕೆಟ್ಟದಾದಾಗ ಕೇಳೋದಕ್ಕೆ ಲಾಯರು, ಪೊಲೀಸು, ಅದೇ ರೀತಿ ಮಾಧ್ಯಮದವರು ಅಂತ ಇರ್ತಾರೆ. ಮೊದಲನೇದಾಗಿ ಈ ಒಂದು 3 ರಂಗಕ್ಕೂ ನಾವು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಆರೋಪಿಗಳು ಯಾವ ತರ ಪ್ರಭಾವಿಗಳು ಅಂತ ನಿಮ್ಮೆಲ್ರಿಗೂ ಗೊತ್ತು. ಇವತ್ತು ರಾಜ್ಯದಾದ್ಯಂತ ಬೌದ್ದೂರ್ ಸಿನಿಮಾ ರಿಲೀಸ್ ಆಗಿತ್ತು. ಈ ಒಂದು ಬೌದ್ದೂರ್ ಸಿನಿಮಾ ರಿಲೀಸ್ ಏನಾಗಿದೆ ಅದನ್ನ ಸಂಭ್ರಮಿಸೋದು ಬೇಡ. ರೇಣುಕಾಸ್ವಾಮಿಯ ಕುಟುಂಬಕ್ಕೆ ನೆರವಾಗಬೇಕು ಅಂತೇಳಿ ಆ ಸಿನಿಮಾಗೆ ಖರ್ಚು ಮಾಡಬೇಕು ಅನ್ಕೊಂಡಿದ್ದಂತ ಹಣವನ್ನ ರೇಣುಕಾಸ್ವಾಮಿ ಕುಟುಂಬಕ್ಕೆ ನಮ್ಮ ಜವಾಬ್ದಾರಿ ಅಂತೇಳಿ ಬಂದವ್ರನ್ನ ಬಹುತೇಕರು, ಕೆಲವರು ಬಂದಿಲ್ಲ, ಬರ್ತಿದ್ದಾರೆ, ಎಲ್ಲೋ ಇತ್ತು. ಇದೀಗ ಡಿ ವರ್ಸಸ್ ಡಿ, ಧ್ರುವ ಸರ್ಜಾ ವರ್ಸಸ್ ದರ್ಶನ್ ಆರಂಭ ಆದಂಗೆ ಕಾಣ್ತಾ ಇದೆ. ಯಾಕಂತಂದರೆ ಅಲ್ಲಿ ಅವರ ಅಭಿಮಾನಿಗಳು ಹೋಗಿ ಅವ್ರಿಗೆ ಹೆಲ್ಪ್ ಮಾಡೋ ಮುಖಾಂತರ ದರ್ಶನ್ ಮಾಡಿದ್ದು ಸರಿಯಲ್ಲ ಅನ್ನುವಂಥ ಒಂದು ಸಂದೇಶ ಕೊಡೋ ಪ್ರಯತ್ನ ಮಾಡಿದ್ದಾರೆ. ಏನಾಗ್ತಿದೆ, ಅಭಿಮಾನಿಯನ್ನೇ ಕೊಂದ ಆರೋಪ ಹೊತ್ತಿದ್ದಾರೆ ನಟ ದರ್ಶನ್. ಕಳೆದ ಹಲವಾರು ದಿನಗಳಿಂದ ಪೊಲೀಸ್ ಮತ್ತು ಜೈಲಲ್ಲಿದ್ದಾರೆ. ಅದೇ ರೇಣುಕಾಸ್ವಾಮಿ ಕುಟುಂಬಕ್ಕೆ ಇದೀಗ ಧ್ರುವ ಸರ್ಜಾ ಅಭಿಮಾನಿಗಳು ಸಹಾಯ ಮಾಡಿದ್ದಾರೆ. ಧ್ರುವ ಸರ್ಜಾ ಅಭಿಮಾನಿಗಳು ಸಹಾಯ ಮಾಡಬೇಕು ಅಂತಂದರೆ ಧ್ರುವ ಸರ್ಜಾ ಅವರ ಗಮನಕ್ಕೆ ತಂದಿರ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಕುಟುಂಬಕ್ಕಾಗಿ ಹಣ ಸಂಗ್ರಹ ಮಾಡ್ತಾ ಇದ್ದಾರೆ ಧ್ರುವ ಫ್ಯಾನ್ಸ್. ರೇಣುಕಾಸ್ವಾಮಿ ತಂದೆಗೆ ಕರೆ ಮಾಡಿದ್ರಂತೆ ಧ್ರುವ ಸರ್ಜಾ ರೇಣುಕಾಸ್ವಾಮಿ ಅವರ ತಂದೆಗೆ ಕರೆ ಮಾಡಿದ್ರಂತೆ. ಆಮೇಲೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಾಂತ್ವನ ಕೂಡ ಹೇಳಿದ್ರಂತೆ ಧ್ರುವ ಸರ್ಜಾ. ರೇಣುಕಾಸ್ವಾಮಿ ಕುಟುಂಬದ ಜೊತೆ ಸದಾ ನಾವಿರುತ್ತೇವೆ, ನಮ್ಮ ಅಭಿಮಾನಿಗಳು ಬರ್ತಾರೆ, ಏನೇ ಇದ್ರೂ ತಿಳಿಸಿ ಅಂತ ಧೈರ್ಯ ತುಂಬಿದ್ದಾರಂತೆ ಧ್ರುವ ಸರ್ಜಾ. ಇಲ್ಲೊಂದು ಟ್ವಿಸ್ಟ್ ಬರ್ತಾ ಇದೆ. ಏನಾಯಿತು, ನಿಜವಾಗ್ಲೂ ಧ್ರುವ ಸರ್ಜಾ ಈಗ ರೇಣುಕಾಸ್ವಾಮಿಗೆ ಸಹಾಯಹಸ್ತ ಚಾಚಬಾರ್ದು ಅಂತೇನಿಲ್ಲ. ಆದರೆ ದರ್ಶನ್ಗೂ ಒಂದು ಇಲ್ಲ, ಆದಷ್ಟು ಬೇಗ ಎಲ್ಲ ವಿಚಾರಗಳಿಂದ ಹೊರಬರಲಿ ಅಂತ ಒಂದು ಹಾರೈಸಬೇಕಿತ್ತಲ್ಲ, ಅದಾಗಲಿಲ್ಲ. ಏನಾಯ್ತು ಇವರ ನಡುವೆ? ಧ್ರುವ ಸರ್ಜಾ ಮತ್ತು ಧ್ರುವ ಸರ್ಜಾರ ಅವರ ಅಣ್ಣ ಚಿರಂಜೀವಿ ಸರ್ಜಾ, ಆಮೇಲೆ ಅರ್ಜುನ್ ಸರ್ಜಾ ಅವರ ಮಗಳ ಮೂವಿಗೆ ಇವರು ಬಂದು ರಾಮನ ಹಾಡಾಡಿದರು, ರಾಮನಾಮ ಹಾಡಿರೋ ಅಂಥೇಳಿ. ನಾವು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಸಂದರ್ಭ ಅದೇ ಹಾಡನ್ನು ಹಾಕಿದ್ದು. ಒಂದು ಗೆಸ್ಟ್ ಅಪಿಯರೆನ್ಸ್ ಬಂದಿದ್ದರು ಶಕ್ತಿ ಪ್ರಸಾದ್ ಮಗ. ಯಾಕಂದರೆ ಎಲ್ಲ ವಿಲನ್ಗಳ ಬಗ್ಗೆ ಭಾಳ ಅಪಾರವಾದಂಥ ಪ್ರೀತಿ ಇದೆ ಅವರ ಮಕ್ಕಳ ಮೇಲೆ. ಶಕ್ತಿ ಪ್ರಸಾದ್ ಅವರ ಮಗ ಅರ್ಜುನ್ ಸರ್ಜಾ ಅವರ ಕಾರಣಕ್ಕಾಗಿ ಬಂದಿದ್ದರು. ಏನಾಯ್ತು ಹಾಗಿದ್ರೆ? ದರ್ಶನ್ಗೆ ಏನಾಗಿದೆ ಡಿ ಬಾಸ್ ಮತ್ತು ದರ್ಶನ್ ನಡುವೆ? ಹಳೆ ಕತೆ ಹೇಳ್ತೀನಿ ಕೇಳಿ. ದರ್ಶನ್ಗೆ ಪರೋಕ್ಷ ಟಕ್ಕರ್ ಕೊಟ್ಟಿದ್ದಾರಾ ಧ್ರುವ ಸರ್ಜಾ? ಹಾಗಿದ್ರೆ ಮೊದಲಿನಿಂದಲೂ ಅಂದರೆ ಇತ್ತೀಚೆಗೆ ದರ್ಶನ್ ಮತ್ತು ಧ್ರುವ ಸರ್ಜಾ ಮಧ್ಯೆ ತಿಕ್ಕಾಟವಿತ್ತು. ಅದು ಕಾವೇರಿ ಗಲಾಟೆಯಲ್ಲಿ ಕೂಡ ನಿಮ್ಗೆ ಗೊತ್ತಿದೆ. ಧ್ರುವ ಸಿನಿಮಾಗಳಿಗೆ ಡಬ್ಬಿಂಗ್ ಮಾಡಿಕೊಟ್ಟಿದ್ರು ದರ್ಶನ್. ಸರ್ಜಾ ಕುಟುಂಬದ ಜೊತೆ ದರ್ಶನ್ ಅವರ ಉತ್ತಮ ಸ್ನೇಹವಿತ್ತು. ಅದಕ್ಕೆ ಕಾರಣ ಶಕ್ತಿ ಪ್ರಸಾದ್, ಅರ್ಜುನ್ ಸರ್ಜಾ ಅವರ ತಂದೆ. ಬಹುತೇಕರು ಗೊತ್ತಿದೆ ಅದು. ಇನ್ನು ಅರ್ಜುನ್ ಸರ್ಜಾ ನಿರ್ದೇಶನದ ಚಿತ್ರಕ್ಕೆ ಪ್ರೇಮ ಬರಹ, ತನ್ನ ಮಗಳ ಚೊಚ್ಚಲ ಚಿತ್ರಕ್ಕೆ ದರ್ಶನ್ ಸಾಥ್ ಕೊಡ್ತಾರೆ. ಸಿನಿಮಾದಲ್ಲಿ ಬಂದು ಡ್ಯಾನ್ಸ್ ಮಾಡ್ತಾರೆ, ದೊಡ್ಡ ನಟ ಹನುಮಂತನ ವೇಷ ಹಾಕ್ತಾರೆ. ಪ್ರೇಮ ಬರಹ ಚಿತ್ರದಲ್ಲಿ ಸ್ಟೆಪ್ ಹಾಕಿರ್ತಾರೆ ನಟ ದರ್ಶನ್. ಅಷ್ಟು ಬ್ಯುಸಿಯಲ್ಲಿದ್ದರೂ ಕೂಡ. ಆದರೆ ಪ್ರೇಮ ಬರಹ ಸಿನಿಮಾದ ಡಿಸ್ಟ್ರಿಬ್ಯೂಷನ್ ವೇಳೆ ಇವರಿಬ್ಬರ ನಡುವೆ ತಿಕ್ಕಾಟ ಶುರುವಾಯ್ತಂತೆ. ತಿಕ್ಕಾಟಕ್ಕೆ ಯಾರು ಕಾರಣ? ಈ ಸರ್ಜಾ ಮತ್ತು ದರ್ಶನ್ ಮ್ಯಾನೇಜರ್ ಮಲ್ಲಿಕಾರ್ಜುನ ಇಲ್ಲಿ ವೈಮನಸ್ಸಿಗೆ ಕಾರಣ ಆಗ್ತಾರೆ.
ಅಂದಿನಿಂದ ಸರ್ಜಾ ಕುಟುಂಬದ ಜೊತೆ ದರ್ಶನ್ ಒಂದು ರೀತಿಯಲ್ಲಿ ಅಂತರ ಕಾಯ್ದುಕೊಳ್ತಾರೆ. ದರ್ಶನ್ ಒಂದು ಮಾತು ಹೇಳ್ತಾರೆ, ನನಗೆ ಆಗೋದಿಲ್ಲ ಅಂದರೆ ಆಗೋದಿಲ್ಲ, ಆಯಿತು ಅಂದರೆ ಅಪ್ಕೋತೀನಿ. ಇದು ಇಲ್ಲಿ ಆಗಿದೆ. ಕಿರಿಕಿರಿ ಆಯಿತು, ಮ್ಯಾನೇಜರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಪಿಕ್ಚರ್ ರಿಲೀಸ್ ಸಂಬಂಧಪಟ್ಟ ಹಾಗೆ. ಈಗ ಧ್ರುವ ಹೇಳ್ತಾ ಇದ್ರು, ದರ್ಶನ್ ಸರ್ ಬಗ್ಗೆ ನನಗೆ ಮರ್ಯಾದೆ ಇದ್ದೇ ಇದೆ, ಆದರೆ ದರ್ಶನ್ಗೆ 2-3 ಪ್ರಶ್ನೆ ಕೇಳಬೇಕಿದೆ ಅಂತ ಹೇಳಿದ್ದನ್ನು ನೀವು ಗಮನಿಸಿರಬಹುದು. ಮನಸ್ಸಲ್ಲೊಂದು ಹೊರಗೊಂದು ನಾಟಕ ಆಡೋದಿಲ್ಲ, ನಮಗೂ ಮರ್ಯಾದೆ ಇದೆ ಅಂತ ಧ್ರುವ ಸರ್ಜಾ ಹೇಳಿದ್ದನ್ನು ನೀವು ನೆನಪಿಸ್ಕೋಬೋದು. ದರ್ಶನ್ಗೆ ಧ್ರುವ ಸರ್ಜಾ ಯಾವ ಪ್ರಶ್ನೆ ಕೇಳಿದ್ದು, ಯಾವ ಪ್ರಶ್ನೆಗಳನ್ನು ಕೇಳಿರ್ಬೋದು? ಆ ಪ್ರಶ್ನೆಗಳನ್ನು ಅಂದರೆ ಯಾಕೆ ಏನು ಎತ್ತ ಅಂತ ಕೇಳಿದ್ರಾ ಗೊತ್ತಿಲ್ಲ. ಆದರೆ ಇವರಿಬ್ಬರ ನಡುವೆ ತಿಕ್ಕಾಟ ಅಂತೂ ಇದೆ. ಇನ್ನು ಈ ನಡುವೆ ನಟಿ ಭಾವನಾ ಪಾಲಿಟಿಷಿಯನ್ ಕೂಡ ಆಗಿದ್ದಾರೆ. ನಟ ದರ್ಶನ್ ಪ್ರಕರಣದ ಬಗ್ಗೆ ಸ್ಯಾಂಡಲ್ವುಡ್ ಮಂದಿ ಹೆಚ್ಚು ಮಾತಾಡ್ತಾ ಇಲ್ಲ. ನಟರು ಮುಕ್ತವಾಗಿ ಮಾತಾಡೋದು ಒಂದು ರೀತಿಯಲ್ಲಿ ಹಿಂದೇಟು ಹಾಕ್ತಾ ಇದ್ದಾರೆ. ಸುದೀಪ್ ಮಾತಾಡಿದರು, ರಮ್ಯಾ ಮಾತಾಡಿದರು, ಜಗ್ಗೇಶ್ ಮಾತಾಡಿದರು, ಕೆಲವು ಕಲಾವಿದರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ನಟಿ ಭಾವನಾ ದರ್ಶನ್ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಕೊಟ್ಟ ಭಾವನಾ ದರ್ಶನ್ ಪರ ನಿಂತಿದ್ದಾರೆ. ಏನು ಹೇಳಿದರು ಭಾವನಾ ಕೇಳಿಸ್ಕೊಳ್ಳಿ. ನಟ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಬೆಳವಣಿಗೆಯನ್ನ ತಾವು ಯಾವ ರೀತಿ ನೋಡ್ತೀರಿ? ಆಗ್ಬಾರದ್ದು ಆಗಿದೆ ಅನ್ನೋ ತರ ನೋಡ್ತೀನಿ, ಖಂಡಿತವಾಗ್ಲು. ದಟ್ ಇಸ್ ನಾಟ್ ಸಮಥಿಂಗ್ ನೈಸ್. ಭಾವನಾ ಅವರ ಇಡೀ ರಾಜ್ಯದಲ್ಲಿ ದರ್ಶನ್ ವಿಚಾರವಾಗಿ ರೋಷಾಕ್ರೋಶದ ಮಾತುಗಳು ಕೇಳಿ ಬರ್ತಾ ಇದೆ. ನೀವು ಹೇಳ್ತಾ ಇದ್ದೀರಿ ದರ್ಶನ್ ಪರವಾಗಿ ನಾನು ನಿಲ್ತೀನಿ ಅಂತ. ಸೊ ರಾಜ್ಯದ ಜನರಿಗೆ ಭಾವನಾ ಅವರಿಂದ ಯಾವ ರೀತಿಯ ಸಂದೇಶ ಹೋಗುತ್ತೆ? ಕಲೆ ಮತ್ತು ಕಲಾವಿದನ ಪರವಾಗಿ ನಾನು ಇರ್ತೀನಿ, ಚಿತ್ರರಂಗದ ಪರವಾಗಿ ನಾನು ಇರ್ತೀನಿ ಅನ್ನೋದ್ರಲ್ಲಿ ನನಗೆ ಯಾವ ಸಂದೇಹವೂ ಇಲ್ಲ ನನ್ನಲ್ಲಿ. ಐ ವಿಲ್ ಸ್ಟ್ಯಾಂಡ್ ಬೈ ವಿತ್ ದೀಸ್ ವರ್ಡ್ಸ್ ಆಫ್ ಮೈಂಡ್. ಖಂಡಿತವಾಗ್ಲೂ ಭಾವನಾ ಅವರು ಈಗ ದರ್ಶನ್ ಪರವಾಗಿ ನಿಂತಿದ್ದಾರೆ. ನಟ ದರ್ಶನ್ ಪರವಾಗಿ ಚಿತ್ರರಂಗವೂ ನಿಲ್ಬೇಕಾಗಿತ್ತು, ಅನೇಕ ಕಲಾವಿದರು ನಿಲ್ಬೇಕಾಗಿತ್ತು ಅಂತ ತಮ್ಮ ಬಯಕೆಯ ಹೇಗೆ ಅಂತ ಕೇಳ್ತಿರೋದು ನಾನು. ಇಲ್ಲ, ನಾನು ಅದನ್ನ ಹೇಳ್ತಿಲ್ವಲ್ಲ. ಅದು ಅವ್ರವ್ರ ಇಷ್ಟ, ಅದು ಅವ್ರವ್ರ ಮನಸ್ಥಿತಿಗೆ ಸಂಬಂಧಪಟ್ಟಿದ್ದು, ಅವ್ರವ್ರ ಮನೋಭಾವನೆಗಳಿಗೆ ಸಂಬಂಧಪಟ್ಟಿದ್ದು. ಯಾರನ್ನು ನಾವು ಒತ್ತಾಯ ಮಾಡಕ್ ಹೋಗಲ್ಲ, ಹೇಳಕ್ಕೂ ಆಗಲ್ಲ. ಭಾವನಾ ಅವರೇ, ನೀವು ದರ್ಶನ್ ಪರವಾಗಿ ನಿಲ್ತೀರಾ? ಎಸ್ ಅಂತ ಆದ್ರೆ ಯಾಕೆ? ದರ್ಶನ್ ಅವರ ಪರವಾಗಿ ನಿಲ್ತೀನಿ, ಹೌದು. ನಾನು ಯಾವತ್ತಿಗೂ ಕಲೆ ಮತ್ತು ಕಲಾವಿದರ ಪರವಾಗಿದ್ದೀನಿ ಅಂತ ಹೇಳಿದ್ದೀನಿ ನಾನು. ಮತ್ತು ನಮಗೆ ಮುಂಚಿಂದ ಪರಿಚಯ ಇರೋರು ಒಂದು ಕಷ್ಟದ ಸ್ಥಿತಿಯಲ್ಲಿ ಅವರಿರುವಾಗ ನಾನು ಇವತ್ತು ಓಡ್ ಹೋಗ್ತೀನಿ ಅಥವಾ ನಾನು ಪಲಾಯನ ಮಾಡ್ತೀನಿ ಅಥವಾ ನಾನು ಇಲ್ಲ ಅಂತ ಹೇಳಿದ್ರೆ ಅವರಿಗೇನು ಇದಾಗಲ್ಲ, ಎಫೆಕ್ಟ್ ಆಗಲ್ಲ. ಆದರೆ ನನಗನ್ನಿಸ್ತು ದಟ್ ಐ ಶುಡ್ ಸ್ಟ್ಯಾಂಡ್ ಬೈ ಅಂತ ಅನ್ನಿಸ್ತು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.